ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಮುದ್ದು ಸುಸಿದ್ದ ರವೆ ಏನಾಗುತ್ತಂತ ನೋಡ್ಕೊಂಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಸಾವಿತ್ರಿ ಆಸ್ತಿಗೋಸ್ಕರ ತನ್ನ ತಾಯಿ ಹತ್ರ ಅಳಲನ್ನು ತೊಡ್ಕೋಬೇಕಾದ್ರೆ ಮನಸ್ಸೊಳಗೆ ಭದ್ರಜ್ಜಿ ಮಾತಾಡ್ಕೊತಾರಲ್ಲ, ಇವಳ ನಾನು ಯಾವಾಗಲೇ ನಿಂತವಿದ್ದೆಲ್ಲ ಹೇಳಿದ್ದೆ, ಹೇಳು ಅದೇನು ಹೇಳ್ಬೇಕಂತ ಇದೆಯಾ, ನಾನು ನೋಡ್ತೀನಿ ಹೇಳು ಅಂತ ಮನಸ್ಸೊಳಗೆ ಮಾತಾಡ್ಕೊತಾರೆ ಭದ್ರಾಜ್ಜಿ. ಈ ಕಡೆ ನೋಡಿದರೆ ಸಾವಿತ್ರಿ ಅಳೋದನ್ನು ನೋಡ್ಬಿಟ್ಟು ಚಿತ್ರ ಹೇಳ್ತಾರೆ, ಏನವ ಇದು ಅಮ್ಮಮ್ಮ ನಿಜವಾಗ್ಲೂ ಇಷ್ಟೆಲ್ಲ ಹೇಳ್ಬಿಟ್ಟೈತಾ? ಸಾಧ್ಯನೇ ಇಲ್ಲ, ನನಗೆ ಯಾಕೋ ಅತ್ತೆ ಡ್ರಾಮಾ ಮಾಡ್ತಾ ಇದ್ದಾಳಂತ ಅನ್ಸುತ್ತೆ ಅನ್ನಿಸ್ತೈತಿ. ಏನ್ ಚಿತ್ರ, ಅದೇ ಸತ್ಯ? ಅತ್ತೆ ಹಿಂಗೆಲ್ಲ ಹೇಳಕ್ ಸಾಧ್ಯವೇ? ಇವಳೇ ನಾಟಕ ಮಾಡ್ತಾ ಇರೋದು. ಅವ್ವ ನಾಟಕನೋ ಪಾಟ್ಕನೋ, ದೊಡ್ಡಪ್ಪ ಇದನ್ನೆಲ್ಲ ನಂಬಿ ಅವ್ರು ಹೇಳ್ದಂಗೆ ಮಾಡ್ಬಿಟ್ರೆ ಅಂತ ಚಿತ್ರ ಕೇಳ್ತಾರೆ. ಆಮೇಲೆ ಅವ್ವ ಮಗಳನ್ನ ಹಿಡಿಯಕ್ಕಾಗಕ್ಕಿಲ್ಲ, ಏನಾದ್ರೂ ಮಾಡಿ ಪ್ಲಾನ್ ಮಾಡವ. ನೀನ್ ಹೇಳೋದು ಸರಿ ಕಣ್ ಚಿತ್ರ, ಇವಾಗ ಏನ್ ಹೇಳಿದ್ರು ಆ ಮುದ್ಕಿ ಎದ್ ಬಂದ್ ನಿಜ ಅಂತ ಹೇಳಳೆ. ಅವಳೇನೇ ನಾಟಕ ಮಾಡೋದು, ಅವಳಕ್ಕಿಂತ ನಾನೇನ್ ಕಮ್ಮಿಲ್ಲ ಅಂತ ತೋರಿಸ್ತೀನಿ ಇರು ಅಂತ ಹೇಳಿ ಭದ್ರಾ ಅಜ್ಜಿ ಹತ್ರ ಎದ್ ಬರ್ತಾರೆ ಈಶ್ವರಿ. ಅತ್ತೆ, ನಾನೇನೇ ಕೋಪ ಮಾಡ್ಕೊಂಡ್ರುವ ನನಗೆ ಕಿವಿ ಹಿಡಿದು ಬುದ್ಧಿ ಹೇಳಿ, ಪ್ರೀತಿಯಿಂದ ಮಾತಾಡಿಸ್ತಾ ಇದ್ರಲ್ಲ ಅತ್ತೆ ಅಂತ ಜೋರಾಗಿ ಅಳ್ತಾ ಇರ್ತಾರೆ ಈಶ್ವರಿ. ಮಕ್ಕಳನ್ನ ಅಷ್ಟು ಪ್ರೀತಿಯಿಂದ ನೋಡ್ಕೊಂಡ್ರಲ್ಲ ಅತ್ತೆ, ಯಾಕತ್ತೆ ಬಿಟ್ಟೋದ್ರಿ? ನಾನು ಯಾರನ್ನ ಅತ್ತೆ ಅನ್ಲಿ? ನನ್ನ ಮಕ್ಕಳಿಗೆ ಯಾರ್ ಗತಿ ಇನ್ನ ಅತ್ತೆ? ಈಗ ನನಗೆ ಒಂದ್ ಮಾತು ಹೇಳ್ದ ಹೊಂಟೋದ್ರಲ್ಲ ಅತ್ತೆ, ಎದ್ದೇಳತ್ತೆ, ಒಂದೇ ಒಂದ್ ಮಾತಾಡಿ ಅತ್ತೆ. ರಾತ್ರಿ ಎಲ್ಲ ನಿಂತವೇನೋ ಮಾತಾಡ್ಬೇಕಂತ ರಾತ್ರಿ ಎಲ್ಲ ಮಾತಾಡಿದ್ರಲ್ಲ ಅತ್ತೆ, ಹೋಗ್ತೀನಂತ ಹೇಳಿಲ್ವಲ್ಲ ಅತ್ತೆ ಅಂತ ಈಶ್ವರಿ ಅಳ್ತಾ ಮಾತಾಡಿದ್ರೆ ಅಜ್ಜಿ ಮನ್ಸೊಳಗೆ ಅನ್ಕೊಂತಾರೆ, ಎಲ್ಲ ಇವಳ ಹೋದ್ವಾರ ಅಂದ್ರೆ ಇವಳು ರಾತ್ರಿ ಅಂತವಳಲ್ಲ, ಅಲ್ಲ ನಾನು ಯಾವಾಗ ಹಿಂಗೆಲ್ಲ ಹೇಳ್ದಂತ ಇಷ್ಟೆಲ್ಲ ಹೇಳ್ತಾ ಇದ್ದಾಳಲ್ಲ ಅಂತ ಮನ್ಸೊಳಗೆ ಮಾತಾಡ್ಕೋತಾರೆ. ಸತ್ರೆ ಇರೋ 50 ತೊಲದಲ್ಲಿ 5 ತೊಲ ಮೋಹನಕ್ ಕೊಡು, 5 ತೊಲ ಆ ಗಂಡ ಇಲ್ದಿರೋ ನಿನ್ ಮಗಳಿಗೆ ಕೊಡು, ಸಿಕ್ಕಿದ್ದೆಲ್ಲ ನೀನೇ ಮಡ್ಕೊ ಅಂತ ಹೇಳಿದ್ರಲ್ಲ ಅತ್ತೆ. ವಾ 1 ಕೋಟಿ ವರದಕ್ಷಿಣೆ, ಮಂಡ್ಯದಲ್ಲಿ ಬಂಗ್ಲೆ, ಓಡಾಡೋ ಕಾರು ಇದೆಲ್ಲ ಕೊಟ್ಟು ಮೊಮ್ಮಗಳಿಗೆ ಮದ್ವೆ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ದಲ್ಲೇ. ಅಯ್ಯೋ ಅವ್ವ, ಇದನ್ನೆಲ್ಲ ನಮ್ಮ ಅಣ್ಣಗೆ ಹೇಳ್ದೆ ಇರಂಗೆ ಹೊಂಟೋದೆಲ್ಲಿ ಅವ್ವ ಅಂತ ಸಾವಿತ್ರಿ ಒಂದ್ ಕಡೆ ಹೇಳ್ತಾ ಇರ್ತಾರೆ. ಮತ್ತೆ ಈಶ್ವರಿ ಅಳಲನ್ನ ತೋಡ್ಕೊಂತಾರೆ. ಶುಭಾಶಯ ಏನು ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ಟವನೆ, ಅವನಿಗೆ ಕ್ಷಮ್ಸ ಕೇಳ್ತೀನಿ, ಊರಲ್ಲಿರೋ 250 ಎಕರೆ ಹೊಲನ ಅವನ ಹೆಸ್ರಿಗೆ ಬರ್ಸ್ತೀನಿ ಅಂತ ಹೇಳಿದ್ರಲ್ಲ ಅತ್ತೆ. ಇಬ್ಬರನ್ನ ಕರೆದು ಸಂದಾಗಿ ಇರೋಕೆ ಹೇಳಿದ್ರಲ್ಲ ಅತ್ತೆ. ಇವರಿಬ್ಬರು ನಾಟಕದ ಮಾತುಗಳನ್ನ ಕೇಳ್ಕೊಂಡು ಕ್ವಾಟ್ಲೆ ನಗ್ತಾನೆ ಇರ್ತಾರೆ. ಯವ್ವ, ಇದು ಆಸೆ ಎಲ್ಲ ನಿನ್ ಜೊತೆ ಸತ್ತೋದ್ರೆ ಆತ್ಮಕ್ಕೆ ಶಾಂತಿ ಸಿಗುತ್ತೇನವ್ವ ಅಂತ ಅಳ್ತಿರ್ತಾರೆ ಸಾವಿತ್ರಿ. ಏನ್ ನಿಮ್ ಕೊನೆ ಆಸೆ ಆಗಿತ್ತಂತ ನಾನ್ ಬಾವುಗೆ ಹೇಳಿದ್ರೆ ಬಾವ ನನ್ ಮಾತನ್ನ ನಂಬರತ್ತೆ ಅಂತ ಈಶ್ವರ ಹೇಳ್ತಾರೆ. ಆಸೆ ನೆರವೇರದೆ ಹೋದ್ರೆ ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗುತ್ತಾ ಅತ್ತೆ? ಇಲ್ದೆ ಹೋದ್ರೆ ಇಲ್ಲೇ ಪಿಸಾಚಿಯಾಗಿ ತಿರ್ಗಾಡ್ತಿರಲ್ಲ ಅತ್ತೆ, ನಾನ್ ಹೆಂಗೆ? ಇಲ್ಲ ಕಣವ, ನಿನ್ನ ಆಸೆನ ಬಿಟ್ಕೊಡಕ್ಕಿಲ್ಲ, ಅಣ್ಣಗೆ ಹೆಂಗಾರ ಹೇಳಿ ನಿನ್ನ ಆಸೆ ನೆರವೇರಿಸ್ತೀನಿ ಕಣವ ಅಂತ ಸಾವಿತ್ರಿ ಹೇಳ್ತಾರೆ. ಎಲ್ಲ ಪಾಪಿಗಳ ಜನ ಹೆಣದ ಮ್ಯಾಗ ಇರೋದ್ಮೇಲೆ ಆಸೆ ಪಡ್ತಾರಂತ ಕೇಳಿದ್ದೆ, ಆದ್ರೆ ಹೆಣನು ಕಿತ್ಕೊಂಡ್ ತಿನ್ನೋರು ನಿಮ್ಮಂತವ್ರು ಇರ್ತಾರಂತ ಇವಾಗ್ಲೇ ನಾನ್ ನೋಡ್ತಾ ಇರೋದು ಅಂತ ಮನ್ಸೊಳಗೆ ಭದ್ರಾಜ್ಜಿ ಮಾತಾಡ್ಕೋತಾರೆ. ಸಾವಿತ್ರಿ ನೋಡ್ಬಿಟ್ಟು, ಅಯ್ಯಯ್ಯೋ ಇದೇನಿದು, ಅಣ್ಣ ನನ್ ಮಾತಿನ ಕಡೆ ಗಮನನೇ ಕೊಡ್ತಾ ಇಲ್ಲ, ನಂಬುದ್ನೂ ಇಲ್ವೋ ಅಂತ ಮನ್ಸೊಳಗ ಅನ್ಕೊಂತಾರೆ ಸಾವಿತ್ರಿ. ವಾ, ನೀನ್ ಎಲ್ಲ ಹೇಳಿದ್ದೆ ಅಂತ ಹೇಳಿದ್ರೆ ಯಾರ್ ತಾರೆ ನಂಬ್ತಾರೆ? ಬಾರೆ ಅವ್ವ, ನೀನೇ ಬಂದ್ಬಿಟ್ಟು ಹೇಳ್ಬಿಟ್ಟು ಹೋಗ್ಬಾರೆ. ಲೇ, ಬೆಂಕಿ ಬಿದ್ದ ಮನೇಲಿ ಗಲ ಹಿಡಿಯಂತೋಳ್ ಕಣೆ ನೀನು, ಇನ್ನಂತ ಒಬ್ಬ ಮಗಳು ಇದ್ಬಿಟ್ರೆ ಆಹಾ ಮನೇನೆ ಎಕ್ಕುಟ್ಟೋಗುತ್ತೆ. ಥೂ ಪಾಪಿ ಅಂತ ಮನ್ಸೊಳಗೆ ಅನ್ಕೊಂತಾರೆ ಭದ್ರಾಜ್ಜಿ. ಅವ್ವ, ಇದನ್ನೆಲ್ಲ ಅಣ್ಣನ್ ಹೇಳ್ಬಿಟ್ಟು ಹೋಗುವಂತೆ ಬಾರೆ ಅವ್ವ ಅಂತ ಹೇಳಿ ಸಾವಿತ್ರಿ ಭದ್ರಾಜ್ಜಿ ಕಾಲನ್ನ ಹಿಡ್ಕೊಂಡು ಅಲ್ಲಾಡಿಸ್ತಾ ಇರ್ತಾರೆ. ಆಗ ಭದ್ರಾಜ್ಜಿ ಮನ್ಸೊಳಗೆ ಅನ್ಕೊಂತಾರೆ, ಅಯ್ಯೋ ಇದೇನಪ್ಪ, ಕಾಲನ್ನ ಹಿಂಗ್ ಅಲ್ಲಾಡಿಸ್ತವಳೆ, ಅಲ್ಲಾಡ್ಸಿ ನನ್ನನ್ನು ಎಬ್ಬಸೇ ಬಿಡ್ತಾವಳು ಏನೋ. ಮೊದ್ಲೇ ಕ್ವಾಟ್ಲೆನ ಕರೆದು ಇವ್ರನ್ನ ಇಲ್ಲಿಂದ ಎಬ್ಬಸ್ ಕಳಿಸ್ಬೇಕು. ಈ ಕಡೆ ನೋಡಿದ್ರೆ ಈಶ್ವರಿ ಚಿತ್ರನ ಸನ್ನೆಯಲ್ಲಿ ಕರೀತಾರೆ. ಅಮ್ಮ, ಈ ನಿನ್ ಮೊಮ್ಮಗಳನ್ನ ಬಿಟ್ಟೋದೆಲ್ಲ ಅಮ್ಮಮ್ಮ, ಚಿಕ್ಕ ವಯಸ್ಸಿಗೆ ನೀನ್ ಬಾಳ ಆಳೈತಂತ ಯೋಚನೆ ಮಾಡ್ಬೇಡ, ದೊಡ್ಡಪ್ಪಗೆ ಹೇಳಿ ನಿನ್ ಬದುಕ್ನ ಸರಿ ಮಾಡಿಸ್ತೀನಿ ಅಂತ ಹೇಳೋದೆ ಅಲ್ಲಲ್ಲ ಅಮ್ಮಮ್ಮ. ಮೈಸೂರಲ್ಲಿ ಬಂಗ್ಲೆ ಕೊಡಿಸ್ತೀನಿ, ನನ್ನ ಹೆಸರಿಗೆ ಮಾಡಿಸ್ತೀನಿ ಅಂತ ಹೇಳಿ ಇವಾಗ ನೋಡ್ರೆ ನಡು ನೀರಲ್ಲೇ ಕೈ ಬಿಟ್ಟು ಹೊಂಟೋದ್ರಲ್ಲ ಅಮ್ಮಮ್ಮ ಅಂತ ಚಿತ್ರ ಗೋಳಾಡ್ತಾರೆ. ವಿನಂತಿ ಬಂದ್ಬಿಟ್ಟು, ವಿನಂತಿ ನಿನ್ ಮದ್ವೆ ಮಾಡ್ಬೇಕಂತ ಹೇಳಿ ನನ್ನ ಒಂಟಿಯಾಗಿ ಬಿಟ್ಟು ಹೋದ್ರಲ್ಲ ಅಂತ ವಿನಂತಿ ಗೋಳಾಡ್ತಾರೆ. ಆಹಾಹಾ, ನೂಲಿನಂತೆ ಸೀರೆ ತಾಯಿಯ ಮಗಳು ಅನ್ನೋದನ್ನ ಅಂತವ್ರು ನೋಡೇ ಮಾಡಿರ್ಬೇಕು ಕಣ್ರೆ. ನಾನ ಮುಂದೆ ಇಟ್ಕೊಂಡು ನಿಂಬೆಳನ ಬೇಯಿಸ್ಕೊತಾ ಇದ್ದೀರಾ, ಆಮೇಲೆ ಕಾದಿದೆ ನಿಮ್ಗೆ ಅನ್ಕೊಂತಾರೆ ಮನ್ಸಲ್ಲಿ ಅಮ್ಮಮ್ಮ. ಅನ್ನೆಯಲ್ಲಿ ಕ್ವಾಟ್ಲೆನ ಮಾತಾಡಿಸ್ತಾರೆ ಅಮ್ಮಮ್ಮ. ಕ್ವಾಟ್ಲೆ ಅವ್ರು ನಾಟಕ ಮಾಡ್ತಾ ಅಳ್ತಾ ಟವಲ್ ಹಾಕಿ ಏನ್ ಜವ್ವ ಅಂತ ಕೇಳ್ತಾರೆ. ಇವ್ರು ನನ್ನನ್ನ ಅಲ್ಲಾಡ್ಸಿ ಶಿವನ್ ಪಾದ ಸೇರಂಗ್ ಮಾಡ್ಬಿಡ್ತಾರ ಕಣ್ಲಾ, ಮೊದ್ಲು ಇವ್ರನ್ನೆಲ್ಲ ಸಾಗಾಕು ಅಂತ ಹೇಳ್ತಾರೆ ಭದ್ರಾಜ್ಜಿ. ಚಂಪಾ ಅವ್ರಿಬ್ಬರನ್ನ ಗಮನಿಸ್ಬಿಟ್ಟು, ಆಗ್ಲಿಂದ ನೋಡ್ತಾ ಇದೀನಿ ಕ್ವಾಟ್ಲೆ ಅಣ್ಣಯ್ಯ ಮುಂತವ ಬಗ್ಗಿ ಏನ್ ಮಾಡ್ತವ್ರೆ ಅಂತ ಮನ್ಸೊಳಗೆ ಕ್ವಶನ್ ಹಾಕೋತಾರೆ ಅವರು. ಕ್ವಾಟ್ಲೆ ಗಾಳಿ ಹೊಡೆಯೋದನ್ನ ನೋಡ್ಬಿಟ್ಟು ಗಾಳಿ ಬೀಸ್ತಾ ಇರ್ಬೇಕು ಅಂತ ಅನ್ಕೊಂಡು ಸಮಾಧಾನ ಮಾಡ್ಕೊಂತಾರೆ ಚಂಪಾ. ಒಂದೇ ಉಸಿರಿಗೆ ಎಲ್ರು ಅಳೋದನ್ನ ನೋಡ್ಬಿಟ್ಟು ಅವ್ರನ್ನ ಸಮಾಧಾನ ಮಾಡಿ ಆಚಿಕ್ ಕಳಿಸ್ತಾರೆ ಕ್ವಾಟ್ಲೆ ಅವರು.
ಮತ್ತೆ ಟವಲ್ ಅಡ್ಡ ಹಾಕ್ಕೊಂಡು ಕ್ವಾಟ್ಲೆ ಮಾತಾಡ್ತಾರೆ ಅಜ್ಜಿ ಜೊತೆಗೆ. ಆಗ ಹೇಳ್ತಾರೆ, ನಾನು ನಿನ್ನನ್ನು ಕರೀಲೇ ಇಲ್ವಲ್ಲೋ ಅಂತ ಭದ್ರಜ್ಜಿ ಹೇಳಿದಾಗ, ಅಣ್ತಮ್ಮ ನಿನಗೆ ಸರಿಯಾಗಿ ಹೇಳ್ತಾನೆ ಕಾಗೆ ಮುದ್ಕಿ ಅಂತ. ಅದ್ಯಾವ ಧೈರ್ಯದ ಮೇಲೆ ಇವ್ರಿಗೆಲ್ಲ ಮಾತು ಕೊಟ್ಟಿದ್ಯಾ. ಆಗ ಭದ್ರಜ್ಜಿ ಹೇಳ್ತಾರಲ್ಲೇ, ದಡ್ಡ ಬಡ್ಡಿ ಮಗನೇ, ಸಿಕ್ಕವ್ರಿಗೆ ಆಸ್ತಿ ಹಂಚೋಕ್ಕೆ ಅದು ನಾನು ಸಂಪಾದನೆ ಮಾಡಿದ್ನೆ ತಾನೇ, ನನ್ನ ಮಗರ ಎದೆ ರಕ್ತ ಬಸ್ತು ಆಸ್ತಿ ಸಂಪಾದನೆ ಮಾಡೋನೆ ಅಂತ ಹೇಳ್ತಾರೆ. ಅದ್ಯಾಕೆ ಈ ಧೈರ್ಯದ ಮ್ಯಾಗೆಲ್ಲ ಇವರೆಲ್ಲ ಮಾತಾಡ್ತಾ ಇದಾರೆ. ನಾನೇನು ಬಂದು ಎದ್ದು ಹೇಳ್ತೀನೋ ಇಲ್ಲೋ ಅನ್ನೋ ಧೈರ್ಯದ ಮೇಲೆ ಅವ್ರು ಹೇಳ್ತಾ ಇದಾರೆ. ಅದೇನೇನ್ ಮಾತಾಡ್ತಾರೋ ಮಾತಾಡ್ಲಿ, ಆಮೇಲೆ ಕಾದಿದ್ದು ಇವ್ರಿಗೆ ಅಂತ ಹೇಳ್ತಾರೆ ಭದ್ರಾಜ್ಜಿ. ಓಹೋ ಹಿಂಗ, ಹಂಗಾದ್ರೆ ನೋಡಿ ಹೆಂಗ್ ಡೋಸ್ ಕೊಡ್ತೀನಿ ಅಂತ ಹೇಳ್ತಾರೆ ಕ್ವಾಟ್ಲೆ. ಅಲ್ಲಿ ಹೇಳ್ತಾ, ಚಿಕ್ಕತ್ತೆ ಚಿಕ್ಕವ್ವ ಏನ್ ಹೇಳ್ತಾ ಇದ್ರು ಅದೆಲ್ಲ ನಮ್ಮ ಅಜ್ಜವ ಕೇಳಿಸ್ಕೊಂತ ಇರ್ತಾರೆ. ಎಲ್ಲ ಏನ್ ಮಾಡ್ಬೇಕು ಅದನ್ನೆಲ್ಲ ಮಾಡೇ ಹೋಯ್ತಾಳೆ ಅಂತ ಹೇಳ್ತಾರೆ ಕ್ವಾಟ್ಲೆ. ಸೊನ್ನೆ ಮಾಡ್ಬಿಟ್ಟು ಕರೀತಾರೆ ಭದ್ರಾಜ್ಜಿ. ಅಲ್ಲ ಸತ್ತಿರಂಗ್ ನಾಟಕ ಮಾಡ್ಬಿಟ್ಟು ಹಿಂಗ್ಯಾಕೆ ನನ್ನ ಪ್ರಾಣ ತಿಂತ ಇದೀಯ ಅಜ್ಜವ ಅಂತ ಕ್ವಾಟ್ಲೆ ಕೇಳ್ತಾರೆ. ಇವ್ರ ನಾಟಕ ನೋಡಿ ನೋಡಿ ನನ್ನ ಗಂಟ್ಲೆಲ್ಲ ಒಣಗೋಗ್ಬಿಟ್ಟೈತಿ ಕಣ್ಲಾ, ಏನಾದ್ರೂ ಕುಡಿದೆ ಹೋದ್ರೆ ತಲೆ ಸುತ್ತುವಂದು ಇಲ್ಲೇ ಬಿದ್ದೋಗ್ತೀನಿ ಆಟೆಯ ಅಂತ ಹೇಳ್ತಾರೆ ಭದ್ರಾಜ್ಜಿ. ಅದಕ್ಕೆ ನಾನೇನೇ ಮಾಡ್ಲೆ ಕಾಗೆ ಮುದ್ಕಿ ಅಂತ ಕ್ವಾಟ್ಲೆ ಕೇಳ್ತಾರೆ. ನನಗೆ ಕಾಗೆ ಮುದ್ಕಿ ಅಂತ ಹೇಳ್ತಾ ಇದೀಯ, ನಾನು ಅನ್ಕೊಂಡಂಗೆ ಅಲ್ಲ, ಆಗ ಮುಗಿಲ್ಲ, ಆಮೇಲೆ ಐತ್ ನೋಡಿ ನಿನಗೆ ಕೈ ನೋಡ್ಕೊಂತೀನಿ ಅಂತ ಹೇಳ್ತಾರೆ ಭದ್ರಾಜ್ಜಿ. ಹಿಂಗೆ ಕಾಟ ಕೊಡದೆ ಇದೆಯಲ್ಲ, ಹಂಗಿದ್ಮೇಲೆ ನನ್ನ ಕಾಗೆ ಮುದ್ಕಿ ಅಂದಲ್ಲಿ ಇನ್ನೇನ್ ಅನ್ಲೆ ಅಜ್ಜವ್ವ ಅಂತ ಕೇಳ್ತಾರೆ ಕ್ವಾಟ್ಲೆ. ನಾನೇ ಸುಸ್ತೈತಿ ಕಣ್ಲಾ ಅಂತ ಭದ್ರಾಜ್ಜಿ ಕೇಳಿದಾಗ, ಅದಕ್ಕೀಗ ನಾನು ಊಟ ಮಾಡ್ಸಕೈತೈತ ಅಜ್ಜವ್ವ, ಕುಡಿಯೋಕೆ ಏನಾದರೂ ಜ್ಯೂಸ್ ತಂದ್ಕೊಡು ಸಾಕ್ಲಾ ಅಂತ ಹೇಳ್ತಾರೆ. ನೀನು ಮಾಡೋದು ಒಂದೊಂದಲ್ಲ, ಅದೇನು ಕರ್ಮ ಮಾಡಿದೀನೇನೋ ಇರು, ಒಂದು ವ್ಯವಸ್ಥೆ ಮಾಡ್ಕೊಂಬರ್ತೀನಿ ಅಂತ ಹೇಳ್ತಾರೆ. ಈ ಕಡೆ ನೋಡಿದರೆ ಚೆಲುವನಿಗೆ ವಿಷಯ ಗೊತ್ತಾಗಿ ಅಮ್ಮಮ್ಮನ ನೋಡ್ಬೇಕಂತ ಓಡ್ ಬಂದರೆ ಇಲ್ಲಿ ಭದ್ರವರು ಕೋಪ ಮಾಡ್ಕೊತಾರೆ, ನೀವು ಇಲ್ಲಿಗೆ ಯಾಕೆ ಬಂದಿದ್ದೀರಾ ಅಂತ. ಆಗ ಒಬ್ರಿಗೊಬ್ರಿಗೂ ಜಗಳ ಶುರು ಮಾಡ್ಕೊತಾರೆ. ಈ ಕಡೆ ನೋಡ್ರಿ ಅದೇ ಗ್ಯಾಪಲ್ಲಿ ಕ್ವಾಟ್ಲೆಯವರು ಅಮ್ಮಮ್ಮನಿಗೆ ಜ್ಯೂಸ್ ತಗೊಂಬಂದು ಅದರೊಳಗೆ ಪೈಪ್ ಹಾಕ್ಬಿಟ್ಟು ಇರೋದಕ್ಕೆ ಅಂತ ಕೊಡ್ತಾರೆ. ಹಾಗೆ ಕುಡ್ಕೊತಾರೆ ಅಜ್ಜಮ್ಮ. ಜ್ಯೂಸನ್ನ ಕುಡ್ಕೊಂಡು ಏನು ಗೊತ್ತಿಲ್ಲದೆ ಇರೋ ಥರ ಸುಮ್ಮನಾಗ್ಬಿಡ್ತಾರೆ. ಈ ಕಡೆ ನೋಡಿದರೆ ಬಂದಿರೋರಿಗೆ ಅವಮಾನ ಮಾಡಿ ಕಳಿಸ್ಬೇಕಂತ ಭದ್ರ ನೋಡ್ತಾರೆ. ನೀವು ಏನು ಮರ್ಯಾದೆ ಇಟ್ಕೊಂಡಿದ್ದೀರಾ ಅಂತ ಇಲ್ಲಿಗೆ ಬಂದಿದ್ದೀರಾ, ಇಲ್ಲಿ ಏನು ಅವಶ್ಯಕತೆ ಇದೆ, ನಾಚಿಕೆ ಮಾನ ಮರ್ಯಾದೆ ಇಲ್ವಾ, ಇಲ್ಲಿ ಗಂಟ ಬಂದಿದ್ದೀರಲ್ವ ಹೋಗ್ರಿ ಅಂತ ಬಾಯಿಗೆ ಬಂದಂಗೆ ವಿನಂತಿ, ಚಿತ್ರ, ಹಾಗೆ ಈಶ್ವರಿ, ಸಾವಿತ್ರಿ ಅವರೆಲ್ಲ ಮಾತಾಡ್ತಾರೆ. ಚೆಲುವ ಹೇಳ್ತಾರೆ, ನಾವಿಲ್ಲಿ ಸಂಬಂಧ ಬೆಳ್ಸೋಕ್ಕೆ ಬಂದಿಲ್ಲ, ನಾವು ಅಮ್ಮಮ್ಮನ ನೋಡಿಕೊಂಡು ದರ್ಶನ ಮಾಡ್ಕೊಂಡು ಹೋಗ್ತೀವಿ, ದಯವಿಟ್ಟು ನಮಗೆ ಮುಖ ದರ್ಶನ ಮಾಡೋಕ್ಕೆ ಬಿಡಿ ಅಂತ ಹೇಳಿದಾಗ ಈಶ್ವರಿ ಅವರು ಹೇಳ್ತಾರೆ, ಇಲ್ಲಿ ಏನು ಉಳಿಸಿದ್ದೀರಾ ಅಂತ ಬರ್ತೀರಾ, ನಿಮ್ಗೇನು ಹಕ್ಕೈತಂತ ಇಲ್ಲಿಗೆ ಬರ್ತಾಯಿದ್ದೀರಾ, ಇಲ್ಲಿಂದ ಹೋಯ್ತಾ ಇರಿ, ಇಲ್ಲಾಂದ್ರೆ ನಮ್ಮ ಅತ್ತೆ ಆತ್ಮಕ್ಕೆ ಶಾಂತಿ ಸಿಗಲ್ಲ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ನೋಡಿದರೆ ಭದ್ರ, ಇಲ್ಲಿ ನನ್ನ ಅಳಿಯ ಗಿಳಿಯ ಅಂದ್ಕೊಂಡು ಮಾತಾಡಿದರೆ ಇಲ್ಲಿ ಸರಿ ಇರಲ್ಲ, ಮತ್ತು ಇಲ್ಲಿ ಆಗೋದೇ ಬೇರೆ, ಇಲ್ಲಿಂದ ಹೋಗ್ತಾ ಇರಿ ಅಂತ ಬೈತಾರೆ. ಚೆಲುವ ನೋಡಿದರೆ, ನೋಡಿ ಹೇಳಿ ಅಂದರೆ ಒಂದೇ ಒಂದು ಅವಕಾಶ ಮಾಡಿಕೊಡಿ, ದಯವಿಟ್ಟು ನೋಡಿಕೊಂಡು ವಾಪಸ್ ಹೋಗ್ಬಿಡ್ತೀವಿ ಅಂತ ಎಷ್ಟು ಬೇಡ್ಕೊಂಡ್ರು ಕೇಳೋದಿಲ್ಲ. ರತ್ನ ಅವರು ಸಹ ಕೇಳ್ಕೊತಾರೆ, ಏನೋ ಭದ್ರ ಸುಮ್ಮನೆ ನೋಡ್ಕೊಂಡು ಹಾಗೇ ಇದೆಯಾ, ಇವ್ರನ್ನೇನಾರ ಮಾಡಿ ಕಳಿಸ್ಲಾ ಆಚಿಕೆ, ಇಲ್ಲೇನು ಹಕ್ಕಿದ್ದದಂತ ಬಂದಾರ ಅಂತ ಸಾವಿತ್ರಿಯವರು ಕೇಳ್ತಾರೆ. ಶಿವರಾಮೇಗೌಡರು ಏನೂ ಮಾತಾಡದೆ ಹಾಗೆ ಸುಮ್ಮನೆ ನಿಂತಿರ್ತಾರೆ. ಈ ಕಡೆ ನೋಡಿದ್ರೆ ಭದ್ರ ಹೇಳ್ತಾರೆ, ಹೋಗ್ತಿರೋ ಇನ್ನೇನಾರು ಆಗ್ಬೇಕಾ, ಇಲ್ಲಿ ಇನ್ನೊಂದು ಹೆಣ ಬೀಳುತ್ತೆ, ಹೋಗ್ತಾ ಇರ್ರಿ ಅಂತ ಗದರಾಗ್ತಾರೆ. ಅಷ್ಟರಲ್ಲಿ ವಿದ್ಯಾ ಮಾತಾಡ್ತಾರೆ, ಯಾಕೆ ಅವರು ಎಲ್ಲಿ ಹೋಗೋಕ್ಕಿಲ್ಲ, ಅವ್ರು ಇಲ್ಲೇ ಇರ್ತಾರೆ, ಅವ್ರು ಬಂದಿರೋದು ಅಮ್ಮಮ್ಮನ ಮುಖ ನೋಡಿಕೊಂಡು ದರ್ಶನ ಮಾಡ್ಕೊಂಡು ಹೋಗಕ್ಕೆ ಬಂದಿದ್ದಾರೆ, ಅವ್ರು ತಪ್ಪು ಮಾಡಿದರೆ ಇಲ್ಲಿ ಬರಬಾರ್ದು ಅಂತ ಹೇಳ್ತಾ ಇದ್ದೀರಲ್ಲ, ಹಾಗಾದ್ರೆ ಈ ಮನೆಯಲ್ಲಿ ಯಾರೂ ತಪ್ಪು ಮಾಡಿಲ್ವಾ, ಅವ್ರು ತಪ್ಪು ಮಾಡಿ ಇಲ್ಲಿ ಮುಖ ದರ್ಶನ ಮಾಡೋಕ್ಕೆ ಬಂದಿದ್ದಾರೆ, ಹಾಗಾದರೆ ಬಿಚ್ಚಿಡ್ಲಿ ಯಾರ್ಯಾರು ತಪ್ಪು ಮಾಡಿದ್ದಾರೆ ಅಂತ ಹೇಳ್ತಿದ್ದ ಹಾಗೆ ಈಶ್ವರಿ ಹಾಗೆ ಸಾವಿತ್ರಿ ಸೈಲೆಂಟ್ ಆಗಿಬಿಡ್ತಾರೆ, ಏನೂ ಮಾತಾಡದೆ. ಒಬ್ಬೊಬ್ರು ಪಟ್ಟಿನೂ ಹೇಳ್ತಾ ಹೋದರೆ ಒಬ್ಬರು ಇಲ್ಲಿ ಯಾರೂ ಇರೋದಿಲ್ಲ, ಅವ್ರು ದರ್ಶನ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳಿದಾಗ ಭದ್ರ ಹೇಳ್ತಾರೆ, ಅಲ್ಲ ಬೊಂಬಡ ಕೊಚ್ಕೊತಿದ್ದೆ ನೀನು ಒಂದು ಟೈಮಲ್ಲಿ ನಮ್ಮ ಅಪ್ಪ ಅಮ್ಮನ ಕ್ಷಮಿಸೋಕ್ಕಿಲ್ಲ ಅಂತೇಳಿ, ಈಗೇನು ನೀನು ಮಾಡ್ತಾ ಇರೋದು ಅಂತ ಭದ್ರ ಕೇಳಿದಾಗ, ಅವ್ರೇನಾದರೂ ಸಂಬಂಧ ಬೆಳ್ಸೋಕ್ಕೆ ಅಂತ ಬಂದಿದ್ದರೆ ಇಲ್ಲಿಂದ ಹೋಯ್ತಾ ಇರಿ ಅಂತ ನಾನೇ ಆಚೆಗೆ ಕಳಿಸ್ತಿದ್ದೆ, ಆದರೆ ಅವರು ಸಾವಿನ ಮನೆಗೆ ಬಂದಿದ್ದಾರೆ, ಅಮ್ಮಮ್ಮನ ನೋಡೋಕ್ಕೆ ಬಂದಿದ್ದಾರೆ, ನಮಗೆಷ್ಟು ಹಕ್ಕಿದೆಯೋ ಅಷ್ಟೇ ಹಕ್ಕು ಅವರಿಗಿದೆ, ನೋಡ್ಕೊಂಡು ಹೋಯ್ತಾರೆ ಬಿಡಿ, ಅದ್ರ ಪರವಾಗಿ ಮಾತಾಡ್ತಾ ಇದ್ದೀನಿ, ನೀವು ಇನ್ನೂ ಈ ಥರ ಮಾತಾಡೋದು ಇದ್ದರೆ ನಾನು ಈ ಮನೆ ಅಟ್ಟಿ ಸೊಸೆಯಾಗೇ ಇದ್ದೀನಿ, ಎಲ್ಲ ಅಧಿಕಾರನೂ ಅವ್ರಿಗೂ ಅದೇ ಅಂತ ಹೇಳ್ತಿದ್ದಾಗೆ ಎಲ್ಲರೂ ಮೌನವಾಗಿ ಇರ್ತಾರೆ. ಆಗ ಭದ್ರ ಅಜ್ಜಿ ಸನ್ನೆಯಲ್ಲಿ ಕ್ವಾಟ್ಲೆನ ಕರೆದ್ಬಿಟ್ಟು ಹೇಳ್ತಾರೆ, ಅಲ್ಲಲ್ಲ ಏನೆಲ್ಲ ಮಾಡ್ತಾಯಿದ್ಯಾ, ಅವರೆಲ್ಲ ಗಲಾಟೆ ಮಾಡ್ತಾಯಿದ್ದಾರೆ, ಹೋಗ್ಲಾ ತಡೀಲಾ ಅಂತ ಹೇಳಿದಾಗ, ಸರಿ ಅಮ್ಮಮ್ಮ ಏನೋ ಒಂದು ಮಾಡ್ತೀನಿ ಅಂತ ಹೇಳಿ ಬಂದ್ಬಿಟ್ಟು ಹೇಳ್ತಾರೆ, ಎಲ್ಲರೂ ಸ್ವಲ್ಪ ಸುಮ್ಕೆ ಆಗ್ತೀರಾ, ಯಾಕೆ ಹಿಂಗೆ ಸಾವಿನ ಮನೆಯಲ್ಲಿ ಗಲಾಟೆ ಮಾಡ್ತಾಯಿದ್ದೀರಾ, ಅಜ್ಜಮ್ಮನಿಗೆ ಗೊತ್ತಾದರೆ ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗುತ್ತಾ ಹೇಳಿ, ಹಿಂಗೆ ಕಿತ್ತಾಡ್ತಾ ಇದ್ದರೆ ಮುಂದಿನ ಕಾರ್ಯ ಮಾಡೋದು ಯಾರು, ಸುಮ್ಮನಾಗ್ರಿ ಅಂತ ಹೇಳಿ ಅವ್ರನ್ನ ಗದ್ರಾಕಿ ಬೈತಾರೆ. ಆಗ ಶಿವರಾಮೇಗೌಡರು ಕೇಳ್ತಾರೆ, ಮಾವಯ್ಯ ನೀನು ಈ ಥರ ಸುಮ್ಕೆ ಇದ್ದರೆ ಹೆಂಗೆ ಹೇಳು, ನೀವೇನಾದರೂ ಮಾತಾಡಿ
ಅಂತ ಕೇಳಿದಾಗ ಶಿವರಾಮೇಗೌಡರು ಹೇಳ್ತಾರೆ, ಸಾವಿನ ಮನೆಗೆ ಬಂದಿದ್ದಾರೆ, ಯಾವ ಗಲಾಟೆನೂ ಬೇಡ, ಹಳೇದೆಲ್ಲ ಎತ್ತಕ್ಕೆ ಹೋಗ್ಬೇಡಿ, ಸುಮ್ಮನೆ ಏನಾಗೋದು ಅದು ಮುಂದುವರ್ಸ್ಕೊಂಡು ಹೋಗ್ರಿ ಅಂತ ಹೇಳ್ತಾರೆ ಶಿವರಾಮೇಗೌಡರು. ಹಾಗೆ ಹೇಳ್ತಿದ್ದಾಗೆ ಎಲ್ಲರೂ ಸೈಲೆಂಟ್ ಆಗ್ತಿದ್ದಾಗೆ ಚೆಲುವ ಹಾಗೆ ರತ್ನ ಅವರು ಹಾರ ಹಾಕ್ಬಿಟ್ಟು ಅಜ್ಜಮ್ಮನಿಗೆ ಕೂತ್ಕೊಂಡು ಮಾತಾಡ್ತಾರೆ. ಇಷ್ಟು ಬೇಗ ನಮ್ಮನ್ನೆಲ್ಲ ಬಿಟ್ಟೋಗಿದ್ದೀರಾ, ನಮಗೆ ಖುಷಿ ಇಲ್ಲ ಅಂತೆಲ್ಲ ಅವ್ರ ದುಃಖನ ತೋಡ್ಕೊತಾರೆ. ಇಲ್ಲಿಗೆ ಈ ಸಂಚಿಕೆ ಮುಗಿತೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕು ಶೇರು ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.